ಮಹೇಶ್ ಅವರೇ, ಸರ್ಕಾರದಲ್ಲಿ ಟರ್ಮಾಯಿಲ್ ಇದ್ದಾಗಲೆಲ್ಲ ಅದರ ಲಾಭ ಬಿ ಜೆ ಪಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ, ಸಣ್ಣ ಸಣ್ಣ ಅಸಮಾಧಾನಗಳದ್ದು. ನೋಡಿ, ಇದರಲ್ಲಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿಂದ ನಮಗೆ ಬಹಳ ನೇರವಾಗಿ ಗೊತ್ತಾಗ್ತಾ ಇದ್ದಿದ್ದು ಒಂದು ಸ್ಪಷ್ಟ ಅಂತಂತಂದರೆ, ಇದು ಒಂದು ಏನು ಮ್ಯಾಂಡೇಟ್ ಜನ ಕೊಟ್ಟಿದ್ದಾರೆ, ಆ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟಿನ ಅನುಸಾರವಾಗಿ ಈ ಸರ್ಕಾರದ ಯಾವ ಕಾರ್ಯ ಕೂಡ ನಡೆದಿರತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಈ ಎಲ್ಲವನ್ನೂ ನಾವು ಅವಲೋಕನ ಮಾಡಿ ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಬಹಳ ದುರ್ಬಲವಾಗಿರ್ತಕ್ಕಂಥದ್ದು. ಒಂದು ದುರ್ಬಲ ಹೈಕಮಾಂಡ್ ಇರೋ ಕಾರಣಕ್ಕೋಸ್ಕರ ನಿಮ್ದು ಬಹಳ ಪ್ರಬಲವಾಗಿದೆ, ಆದ್ದರಿಂದ ರಾಜ್ಯದ ಎಲ್ಲ ಬಿ ಜೆ ಪಿ ಸಮಸ್ಯೆಗಳನ್ನು ಸೆಟ್ರೇಟ್ ಮಾಡಿ. ಹಾಗಲ್ಲ, ನಮ್ದು ಪ್ರಬಲ ಅಂತಲ್ಲ, ಖಂಡಿತವಾಗ್ಲೂ ನಮ್ಮ ಪ್ರಬಲವಾಗಿದೆ. ಯಾಕೆ ಪ್ರಬಲವಾಗಿಲ್ಲ? ನಿಮಗೆ ಯಾವ ಅರ್ಥದಲ್ಲಿ ನೀವು ಹೇಳ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ ನನಗೆ. ನಾವು ಹೇಳ್ತೀವಿ ಕಡೆ ಒಂದು ಪ್ರಬಲವಾದಂಥ ಒಂದು ರಾಜಕೀಯ ಪಾರ್ಟಿ ಇವತ್ತು ದೇಶದೊಳಗಡೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಬಿ ಜೆ ಪಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ಗೆ ಒಂದು ATM ಆಗಿರ್ತಕ್ಕಂಥ ಒಂದು ರಾಜ್ಯ ಯಾವ್ದಪ್ಪ ಏನ? ನಮ್ಗೆ ಯಾಕೆ ATM ಆಗತ್ತೆ? ನಮ್ಮ ಪಾರ್ಟಿಗೆ ಜನ ನಮ್ ಸಂಗ್ರಹ ಮಾಡೋ ಅಂಥದ್ದೇ ನಮಗೆ ಬೈ ಥ್ರೂ ಎಲೆಕ್ಟ್ರಲ್ ಬಾಂಡ್ಸ್ ಅಂಡ್ ಇದಕ್ಕೆ ನಾವು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದೇ 6,500 ಕೋಟಿ ಇದೆ. ನಾವ್ಯಾಕೆ ATM ಮಾಡೋಣ? ಆಯ್ತಾ? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ ಇರುವಂತ ಅಂಶ ಏನಂತಂದ್ರೆ, ಕಾಂಗ್ರೆಸ್ಸಿನ ಹೈಕಮಾಂಡಿನ ಅಲ್ಲ, ಒಂದು ಮಾತು ಹೇಳ್ತಾರೆ, ಸುಮ್ಮನೆ ಹರಟೆ ಹೊಡೆಯಾಗಿ ಹೇಳ್ತಿರ್ತಾರೆ, BJP ಇಸ್ ಅ ರಿಚ್ ಪಾರ್ಟಿ, ಕಾಂಗ್ರೆಸ್ ಇಸ್ ಅ ರಿಚ್ ಪೀಪಲ್ಸ್ ಪಾರ್ಟಿ ಅಂತ. ಅದು ನಿಮ್ಮ ಅಟ್ರಿಬ್ಯೂಷನ್. ಅದಕ್ಕೆ ನಾನೇನು ಅದನ್ನ ಬೇಡ ಸರ್ಟಿಫಿಕೇಟ್ ರೀ ಅಂತ ಇರ್ಲಿ ಬಿಡಿ, ಅರ್ಥ ಆಯ್ತಾ? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಕಾಂಗ್ರೆಸ್ಸಿನ ಒಂದು ದುರ್ಬಲ ಹೈಕಮಾಂಡಿನ ಒಂದು ಕಾರಣಕ್ಕೋಸ್ಕರ ಇವತ್ತು ಕರ್ನಾಟಕದ ಒಳಗಡೆ ಈ ಏನು ಪವರ್ ಸೆಂಟರ್ಸ್ ಅಂತಿದ್ದಾವೆ ಅದ್ರ ಪಡೆ ವ್ಯತ್ಯಾಸ ಆಗ್ತಿರೋ ಅಂತ. ಇದರಿಂದ ಒಟ್ಟು ನೀವು ಚರ್ಚೆ ಮಾಡ್ತಾ ಇದ್ದೀರಿ, ನಾನು ನೋಡ್ತಾನೆ ಇದ್ದೀನಿ. ಇದ್ರ ಪ್ರಶ್ನೆ ಇರ್ತಕ್ಕಂಥದ್ದು ರಾಜ್ಯದ ಅಭಿವೃದ್ಧಿ ಮೇಲೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆಮೇಲೆ ನಿಮ್ಗೆ ಪೂರ್ತಿ ಉತ್ತರ. ನಿಮ್ಮ ಸರ್ಕಾರ ಐತ್ರಿ 2019ರಿಂದ 23ರವರೆಗೆ ಎಷ್ಟು ಪವರ್ ಸೆಂಟರ್ ಇದ್ವು ನಿಮಗೆ ಕರ್ನಾಟಕದ BJP? ಯಡಿಯೂರಪ್ಪನವ್ರದ್ದು ಒಂದು ಪವರ್ ಸೆಂಟರ್ ಇತ್ತು, BL ಸಂತೋಷ್ ಅವ್ರದ್ದು ಒಂದು ಪವರ್ ಸೆಂಟರ್ ಇತ್ತು, ಹೈಕಮಾಂಡ್ ಒಂದು ಬೇರೆ ಪವರ್ ಸೆಂಟರ್ ಇದ್ದೇ ಇತ್ತು. ಉತ್ತರ ಕೊಡ್ಲಾ? ಯತ್ನಾಳ್ರು ಪದೇ ಪದೇ ಮಾತಾಡ್ತಿದ್ರು, ಅದನ್ನೂ ಒಂದು ಪವರ್ ಸೆಂಟರ್ ಅಂತ ಕರೆಯೋದಾದ್ರೆ ಒಂದು ಆಲ್ಟರ್ನೇಟಿವ್. ಎಷ್ಟು ಪವರ್ ಸೆಂಟರ್ಗಳಿದ್ವು ನಿಮ್ಗೆ? ನಮ್ಗೆ ಗೊತ್ತಿಲ್ಲಪ್ಪ. ನಿಮ್ಮದು ಜನರೇಷನ್ ಚೇಂಜ್ ನಡೆದಾಗ 2021ರಲ್ಲಿ ನಿಮ್ಮ ಹೈಕಮಾಂಡ್ ದುರ್ಬಲ ಸಬಲ ಎರಡೂ ಈ ಚರ್ಚೆ ನಡೆದೇ ಇತ್ತಲ್ವಾ? ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಮಾಡಿದ ಒಂದು ತಿಂಗಳು ಯಾವುದೇ ಒಂದು ಪಾರ್ಟಿ ಹರಿಯೋ ನದಿ ಅದು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಪತ್ರಕರ್ತರಾಗಿ ಅದನ್ನ ಇಡೀ ಒಂದು ಬೆಳವಣಿಗೆ, ಒಂದು ರಾಜ್ಯದ್ದು, ಒಂದು ಪಕ್ಷದ್ದು, ಸರ್ಕಾರದ್ದು ನೀವು ಮಾಡ್ತಾ ಇದ್ದೀರಿ. ಇದು 3 ಸೆಂಟರು 4 ಸೆಂಟರು. ಇಲ್ಲಿ ಅಧಿಕೃತ ಕಾಂಗ್ರೆಸ್ ಹೇಳಿರ್ತಕ್ಕಂಥದ್ದು, ಕಾಂಗ್ರೆಸ್ಸಿನ ರಾಜಣ್ಣ ಹೇಳಿರ್ತಕ್ಕಂಥ ಮಾತೇನು, ಕಾಂಗ್ರೆಸ್ಸಿನ ಒಳಗಡೆ ಪವರ್ ಸೆಂಟರ್ ಇದೆ ಅಂತೇಳಿ. ನಾವು ಯಾವತ್ತೂ ಅಂತ ಹೇಳಿಲ್ಲ. ನೀವು ಅದನ್ನು ಭಾವಿಸಿರ್ಬೋದು, ಅದು ತಪ್ಪು ಅಲ್ಲ. ಆದ್ರೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಒಬ್ಬ ಸಚಿವರು ನೀವು ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಅನಂತಕುಮಾರ್ ಮಧ್ಯೆ ಏನೇನಾಯ್ತು ಅನ್ನೋದು ರಾಜ್ಯ ನೋಡಿದೆ. ಯಡಿಯೂರಪ್ಪನವರು ಸಂತೋಷ್ ಅವರ ಬಗ್ಗೆ ಏನು ಮಾತಾಡಿದ್ರು ಅನ್ನೋದನ್ನು ರಾಜ್ಯ ಕೇಳಿದೆ ಸರ್. ಹೇಳಿರುವ ಹೇಳಿಕೆಗಳಿವೆಲ್ಲ ಅಲ್ಲಲ್ಲ, ಹೇಳಿಕೆಗಳು ಅಲ್ಲ, ಹೇಳಿಕೆಗಳು ಒಂದು. ಅಜಿತ್ ಅವರೇ, ಇಲ್ಲಿ ಕೇಳಿ, ನೀವು ಹೇಳಿರತಕ್ಕಂಥದ್ದು ಈ ಪವರ್ ಸೆಂಟರ್ ಅಂತಕ್ಕಂಥದ್ದು, ಅವು ಪವರ್ ಸೆಂಟರ್ ಇತ್ತು. ಆಗ ಅರ್ಥೈಸ್ಕೊಳಕ್ ಆಗೋದಿಲ್ಲ. ಪವರ್ ಸೆಂಟರ್ ಅಂದ್ರೆ ಏನು? ಅರ್ಥೈಸ್ಕೊಳ್ಳೋದಂದ್ರೆ ನಾನು ಹೇಳ್ತೇನೆ ನೋಡಿ. ಯಡಿಯೂರಪ್ಪನವ್ರು 2019 ಆಗಸ್ಟ್ 17-18 ಮುಖ್ಯಮಂತ್ರಿ ಆದರು ಅಲ್ವಾ? ಅವ್ರ ಜೊತೆ 3 ಉಪಮುಖ್ಯಮಂತ್ರಿ ಬಂದರು. ಅವ್ರು ಯಾರು ಯಡಿಯೂರಪ್ಪನವರು ಹೇಳಿದ ಹೆಸರುಗಳಾಗಿ ಉಪಮುಖ್ಯಮಂತ್ರಿಗಳು ಬರಲಿಲ್ಲ. ಯಾರ್ಯಾರು ಬಂದರು? ಯಾವ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇರಬೇಕು? ಅಶ್ವಥ್ ನಾರಾಯಣ ಬಂದರು, ಲಕ್ಷ್ಮಣ್ ಸವದಿ ಬಂದರು, ಗೋವಿಂದ ಕಾರಜೋಳ ಬಂದರು. 3 ಹೆಸರನ್ನು ಯಡಿಯೂರಪ್ಪನವ್ರು ಹೇಳಿರಲಿಲ್ಲ. ಹಾಗಿದ್ದಲ್ಲಿ ಅದನ್ನು ಆ ನೇಮಿಸಿದ ಪವರ್ ಸೆಂಟರ್ ಯಾವುದು? ಅದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.